ನೋಡಿ ಸ್ಕೈ ಡೈವಿಂಗ್ ಮಾಡ್ತೀನಿ. ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಚೇತನ್. ಸೊ ವಿಡಿಯೋ ಸ್ಟಾರ್ಟಿಂಗ್ ಅಲ್ಲಿ ಬಂತಲ್ಲ ಸ್ಕೈ ಡೈವಿಂಗ್ ಎಫೆಕ್ಟ್, ಅದರ ಎಫೆಕ್ಟ್ ನೀವು ನಿಮ್ಮ ಮೊಬೈಲ್ ಅಲ್ಲಿ ತುಂಬಾ ಸಿಂಪಲ್ ಆಗಿ ಯಾವ ರೀತಿ ಮಾಡ್ಕೋಬಹುದು ಅಂತ ಈ ಒಂದು ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಸೊ ಇದರ ಎಫೆಕ್ಟ್ ಮಾಡೋಕೆ ನಿಮಗೆ ಕೈನ್ ಮಾಸ್ಟರ್ ಅಪ್ಲಿಕೇಶನ್ ಬೇಕು. ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಹಾಕಿದ್ದೀನಿ, ಡೌನ್ ಮಾಡ್ಕೊಳ್ಳಿ. ಅದ್ರ ಜೊತೆಗೆ ಈ ತರ 2 ವಿಡಿಯೋ ಬೇಕು. ಒಂದು, ನೀವು ಬಾಗಿಲು ತೆಗೆದ ತಕ್ಷಣ ಗ್ರೀನ್ ಸ್ಕ್ರೀನ್ ಇರಬೇಕು. ಎರಡನೇದು, ನೀವು ಗ್ರೀನ್ ಸ್ಕ್ರೀನ್ ಮೇಲೆ ಬಿದ್ದು ಒದ್ದಾಡೋ ರೀತಿ. ಅದ್ರ ಜೊತೆಗೆ 2 ಆಕಾಶದ ಫೋಟೋ ಮತ್ತೆ ಈ ತರ 2 ವಿಡಿಯೋ ಬೇಕು. ಇದ್ರ ಲಿಂಕ್ ಕೂಡ ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿದ್ದೀನಿ, ಡೌನ್ಲೋಡ್ ಮಾಡ್ಕೊಳ್ಳಿ. ಈ ವಿಡಿಯೋ ನೋಡೋಕ್ಕಿಂತ ಮುಂಚೆ ನಾನು ಫಸ್ಟ್ ಒಂದು ವಿಡಿಯೋ ಮಾಡಿದ್ದೆ, ಯಾವ ರೀತಿ ನಿಮ್ಮ ವಿಡಿಯೋ ಬ್ಯಾಕ್ ಗ್ರೌಂಡ್ ನ ಚೇಂಜ್ ಮಾಡ್ಬೋದು ಗ್ರೀನ್ ಸ್ಕ್ರೀನ್ ಯೂಸ್ ಮಾಡ್ಕೊಂಡು ಅಂತ ಅಂದ್ಬಿಟ್ಟು. ಆ ವಿಡಿಯೋ ನೋಡಿಲ್ಲ ಅಂದ್ರೆ ಒಂದ್ಸತಿ ನೋಡ್ಬಿಡಿ. ಆ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ಯಾವ ರೀತಿ ನಿಮ್ಮ ಗ್ರೀನ್ ಸ್ಕ್ರೀನ್ ನ ತೆಗಿಬಹುದು, ಸೊ ವಿಡಿಯೋ ಬ್ಯಾಕ್ ಗ್ರೌಂಡ್ ತೆಗಿಬಹುದು, ಯಾವ ರೀತಿ ಲೈಟಿಂಗ್ಸ್ ಯೂಸ್ ಮಾಡ್ಕೊಬೇಕು, ಯಾವ ರೀತಿ ಗ್ರೀನ್ ಸ್ಕ್ರೀನ್ ಯೂಸ್ ಮಾಡ್ಕೊಬೇಕು, ಗ್ರೀನ್ ಕಲರ್ ಮತ್ತೆ ಬ್ಲೂ ಕಲರ್ ಮಾತ್ರ ಯಾಕೆ ಯೂಸ್ ಮಾಡ್ಕೊಬೇಕು, ಅವೆರಡು ಯೂಸ್ ಮಾಡಿದ್ರೆ ಬೇರೆ ಯೂಸ್ ಮಾಡ್ರಿ ಏನಾಗುತ್ತೆ ಅನ್ನೋದನ್ನ ಎಕ್ಸಾಂಪಲ್ ಕೊಟ್ಟು ಆ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಫುಲ್ ಕಂಪ್ಲೀಟ್ ಆಗಿ ನೋಡಿ ಆ ವಿಡಿಯೋದಲ್ಲಿ. ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ಆ ವಿಡಿಯೋ ಲಿಂಕ್ ಇದೆ, ನೋಡ್ಕೊಳ್ಳಿ. ಸೊ ನಮ್ಮ ಹತ್ರ ಗ್ರೀನ್ ಸ್ಕ್ರೀನ್ ಇಲ್ಲ ಅಂತಂದ್ರೆ ನೀವು ಬ್ಲೂ ಸ್ಕ್ರೀನ್ ಬೇಕಾದ್ರೂ ಯೂಸ್ ಮಾಡ್ಕೊಬಹುದು. ಅವೆರಡೇ ಮೇನು. ಅದ್ ಬಿಟ್ಟು ಬೇರೆ ಕಲರ್ ಯೂಸ್ ಮಾಡ್ಕೊಂಡ್ರೆ ಎಫೆಕ್ಟ್ ಕರೆಕ್ಟ್ ಆಗಿ ಬರಲ್ಲ. ಎಲ್ಲಾರ್ದು ಗ್ರೀನ್ ಕಲರ್ ಅಥವಾ ಬ್ಲೂ ಕಲರ್ ಬಟ್ಟೆನೋ ಸೀರೆನೋ ಏನಾದ್ರು ಒಂದು ಇದ್ದೇ ಇರುತ್ತೆ, ಅದನ್ನ ಯೂಸ್ ಮಾಡ್ಕೊಂಡು ಈ ತರ ಎಫೆಕ್ಟ್ ಮಾಡ್ಕೊಳ್ಳಿ. ಸೊ ಬನ್ನಿ ಟ್ಯುಟೋರಿಯಲ್ ನೋಡೋಣ. ಫಸ್ಟ್ ಕೈನ್ ಮಾಸ್ಟರ್ ಅಪ್ಲಿಕೇಶನ್ ಓಪನ್ ಮಾಡಿ, ಪ್ಲಸ್ ಸೈನ್ ಮೇಲೆ ಕ್ಲಿಕ್ ಕೊಟ್ಟು ಎಂಟಿ ಪ್ರಾಜೆಕ್ಟ್ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ಮೀಡಿಯಾ ಬ್ರೌಸರ್ ಮೇಲೆ ಕ್ಲಿಕ್ ಮಾಡಿ, ಫಸ್ಟ್ ಆಕಾಶದ ಫೋಟೋನ ಇಂಪೋರ್ಟ್ ಮಾಡ್ಕೊಳ್ಳಿ. ಇದು ಲಿಂಕ್ ಎಲ್ಲ ನಿಮಗೆ ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿ, ನೆಕ್ಸ್ಟ್ ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ, ನೆಕ್ಸ್ಟ್ ಆ ಆಕಾಶದ ಫೋಟೋ ಮೇಲೆ ಕ್ಲಿಕ್ ಮಾಡಿ, ಫುಲ್ ರೈಟ್ ಸೈಡ್ಗೆ ತಗೊಂಬನ್ನಿ. ನಿಮ್ಮ ವಿಡಿಯೋ ಎಷ್ಟು ಇರುತ್ತೆ ಅಷ್ಟು ತಗೊಂಡು ನಿಲ್ಸ್ಕೊಂಡು ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ, ಲೇಯರ್ ಮೇಲೆ ಕ್ಲಿಕ್ ಮಾಡಿ, ಮೀಡಿಯಾ ಮೇಲೆ ಕ್ಲಿಕ್ ಮಾಡಿ, ನಿಮ್ಮ ವಿಡಿಯೋ ಎಲ್ಲಿರುತ್ತೆ ಅಲ್ಲಿ ನೋಡಿಕೊಂಡು ಅದ್ರ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟು ಈ ಸ್ಪ್ಲಿಟ್ ಸ್ಕ್ರೀನ್ ಮೇಲೆ ಕ್ಲಿಕ್ ಮಾಡಿ, ಇದ್ರ ಮೇಲೆ ಕ್ಲಿಕ್ ಮಾಡಿ, ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ನಿಮಗೆ ವಿಡಿಯೋ ಎಲ್ಲಿಂದ ಸ್ಟಾರ್ಟ್ ಆಗಬೇಕು ಅಂತ ನೋಡ್ಕೊಳ್ಳಿ. ನಂಗೆ ಇಲ್ಲಿಂದ ಸ್ಟಾರ್ಟ್ ಆದರೆ ಸಾಕು. ಸೊ ಅವಾಗ ಆ ವಿಡಿಯೋ ಮೇಲೆ ಕ್ಲಿಕ್ ಮಾಡಿ, ಕತ್ರಿ ಮೇಲೆ ಕ್ಲಿಕ್ ಮಾಡಿ, ಟ್ರಿಮ್ ಟು ಲೆಫ್ಟ್ ಆಫ್ ದ ಪ್ಲೇಟ್ ಮೇಲೆ ಕ್ಲಿಕ್ ಮಾಡಿ, ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ಆ ಸೆಕೆಂಡ್ ಲೇಯರ್ನ ಪ್ರೆಸ್ ಮಾಡಿ ಇಟ್ಕೊಂಡು ಲೆಫ್ಟ್ ಸೈಡ್ಗೆ ಸ್ಲೈಡ್ ಮಾಡಿ. ಸೊ ವಿಡಿಯೋ ಸ್ಟಾರ್ಟಿಂಗ್ ಅಲ್ಲಿಂದ ಆಗುತ್ತೆ. ನೆಕ್ಸ್ಟ್ ನಿಮಗೆ ಎಲ್ಲಿ ತನಕ ಬೇಕು ಅಂತ ನೋಡ್ಕೊಳ್ಳಿ ವಿಡಿಯೋ. ಸೊ ಅವನು ಜಂಪ್ ಆಗ್ಬೇಕಾದ್ರೆ ಸಡನ್ನಾಗಿ ಸ್ಟಾಪ್ ಆಗಲಿ, ಇಲ್ಲಿಗೆ ಸಾಕು ನನಗೆ. ಸೊ ಅವಾಗ ನೀವು ಆ ಮೋಡದ ವಿಡಿಯೋ ಮೇಲೆ ಕ್ಲಿಕ್ ಮಾಡಿ, ಕತ್ರಿ ಮೇಲೆ ಕ್ಲಿಕ್ ಮಾಡಿ, ಟ್ರಿಮ್ ಟು ರೈಟ್ ಆಫ್ ದ ಪ್ಲೇಟ್ ಮೇಲೆ ಕ್ಲಿಕ್ ಮಾಡಿ, ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ. ಸೊ ನಾವು ಈ ಇಮೇಜಲ್ಲಿ ಕ್ಲಿಕ್ ಮಾಡಿ ಬೇಕಾದ್ರೆ ನಾವು ಕಟ್ ಮಾಡ್ಬೋದಾಗಿತ್ತು, ಬಟ್ ಅದ್ರ ಇದ್ರಲ್ಲಿ ಮಾಡೋದ್ರಿಂದ ಕರೆಕ್ಟಾಗಿ ಬರುತ್ತೆ, ಅದಕ್ಕೋಸ್ಕರ. ಸೊ ಓಕೆ. ಸೊ ನೆಕ್ಸ್ಟ್ ಸ್ಟೆಪ್ ಏನಪ್ಪ ಅಂತ ಅಂದರೆ, ಕರೆಕ್ಟಾಗಿ ಈ ಗ್ರೀನ್ ಸ್ಕ್ರೀನ್ ಇರೋ ಜಾಗದಲ್ಲಿ ನಿಲ್ಲಿಸ್ಕೊಂಡು ನಿಮ್ಮ ವಿಡಿಯೋನ ಸೆಕೆಂಡ್ ಲೇಯರ್ ಮೇಲೆ ಕ್ಲಿಕ್ ಮಾಡಿ, ಕ್ರೋಮಾ ಕೀ ಮೇಲೆ ಕ್ಲಿಕ್ ಮಾಡಿ, ಎನೇಬಲ್ ಮೇಲೆ ಕ್ಲಿಕ್ ಮಾಡಿ, ನೆಕ್ಸ್ಟು ಕೀ ಕಲರ್ ಮೇಲೆ ಕ್ಲಿಕ್ ಮಾಡಿ, ನಿಮ್ಮ ಗ್ರೀನ್ ಕಲರ್ನ ಸೆಲೆಕ್ಟ್ ಮಾಡಿಕೊಂಡು ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ. ಸೊ ಈ ಥರ ಬರುತ್ತೆ. ಸೊ ನೆಕ್ಸ್ಟ್ ನಿಮಗೆ ಫೋರ್ಗ್ರೌಂಡು ಬ್ಯಾಕ್ ಗ್ರೌಂಡು ಅಂತ 2 ಇರುತ್ತೆ. ಇಲ್ಲಿ ನೀವು ಅಡ್ಜಸ್ಟ್ಮೆಂಟ್ ಮಾಡ್ಕೊಬೋದು, ಬರೀ ಇದು ಮಾತ್ರ ಕಾಣೋ ಥರ. ಸೊ ಒಂದೊಂದ್ಸತಿ ಏನಪ್ಪ ಆಗಿರುತ್ತೆ ಅಂತಂದರೆ ಈ ಕೀ ಕಲರ್ ಬಂದು ಸರಿಯಾಗಿರಲ್ಲ. ಸೊ ಅವಾಗ ಏನಪ್ಪ ಮಾಡಿ ಅಂದರೆ ಈ ರೌಂಡ್ ಮೇಲೆ ಕ್ಲಿಕ್ ಮಾಡಿ, ನಿಮ್ಮ ಕಲರ್ ಯಾವ ಥರ ಇತ್ತು, ಡಾರ್ಕ್ ಗ್ರೀನ್ ಇತ್ತಾ, ಬ್ರೈಟ್ ಆಗಿತ್ತಾ ಅಂತ ನೋಡಿಕೊಂಡು ಆ ಥರ ಮಾಡೋದ್ರಿಂದ ನಿಮಗೆ ಅಕ್ಯುರೇಟಾಗಿ ಬರುತ್ತೆ ನಿಮಗೆ. ಸೊ ಕ್ರೋಮಾ ಕೀ ಹೇಗೆ ಮಾಡೋದು ಅಂತಲೇ ಒಂದು ವಿಡಿಯೋ ಇದೆ, ಅದ್ರ ಲಿಂಕ್ ಕೆಳಗಡೆ ಡಿಸ್ಕ್ರಿಪ್ಷನ್ ಹಾಕಿದ್ದೀನಿ, ನೋಡ್ಕೊಳ್ಳಿ. ಸೊ ನೆಕ್ಸ್ಟ್ ನಿಮಗೆ ಶೋ ಮಾಸ್ಕ್ ಅಂತ ಇರ್ತದೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಸೊ ಇಲ್ಲಿ ವೈಟ್ ಇರೋದೆಲ್ಲ ವೈಟ್ ಇರಬೇಕು, ಇಲ್ಲಿ ನೋಡಿ ಚೂರು ಬ್ಲ್ಯಾಕ್ ಬರ್ತಾ ಇದೆ. ಸೊ ಅದನ್ನು ನೀವು ಇಲ್ಲಿ ಅಡ್ಜಸ್ಟ್ಮೆಂಟ್ ಮಾಡ್ಕೊಬೇಕು. ಕ್ಲೀನಾಗಿ ವೈಟ್ ಇರೋದೆಲ್ಲ ವೈಟು, ಬ್ಲ್ಯಾಕ್ ಇರೋದೆಲ್ಲ ಬ್ಲ್ಯಾಕ್ ಆಗಬೇಕು. ಆವಾಗ ನಿಮಗೆ ಎಫೆಕ್ಟು ಕರೆಕ್ಟಾಗಿ ಬರುತ್ತೆ. ಸೊ ಓಕೆ. ನೆಕ್ಸ್ಟು ಆ ಶೋ ಮಾಸ್ಕ್ ಮೇಲೆ ಕ್ಲಿಕ್ ಮಾಡಿ, ಡೀಟೇಲ್ ಕಲರ್ ಮೇಲೆ ಕ್ಲಿಕ್ ಮಾಡಿ, ಬೇಕಾದ್ರೆ ನೀವು ಇದನ್ನು ಕಮ್ಮಿ ಮಾಡಿ. ಎಡ್ಜಲ್ಲೆಲ್ಲ ಗ್ರೀನ್ ಬಂತು ಅಂತ ಅಂದರೆ ನೆಕ್ಸ್ಟು ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ, ಒಂದ್ಸತಿ ಪ್ಲೇ ಮಾಡಿ. ಸೊ ನೋಡಿ ಎಫೆಕ್ಟು ಕರೆಕ್ಟಾಗಿ ಬಂದಿದೆ. ಸೊ ನೆಕ್ಸ್ಟ್ ನಿಮ್ಗಲ್ಲಿ ಮೋಡ ಆ್ಯನಿಮೇಷನ್ ಆಗ್ತಾ ಇದೆ. ಸೊ ಅದನ್ನು ಯಾವ ರೀತಿ ಮಾಡೋದಪ್ಪ ಅಂತ ಅಂದರೆ, ಈ ಮೇಲ್ಗಡೆ ನಿಮ್ಮ ಆಲ್ರೆಡಿ ಆಗ್ತಾನೆ ಇರುತ್ತೆ ಅದು ತಾನೆ. ಸೊ ನಾವು ಯಾವ ರೀತಿ ಮಾಡ್ಕೊಬೋದಪ್ಪ ನಮ್ಗೆ ಇಷ್ಟ ಬಂದಂಗೆ ಅಂತ ಅಂದರೆ, ಆ ಫೋಟೋ ಮೇಲೆ ಕ್ಲಿಕ್ ಮಾಡಿ, ಇಲ್ಲಿ ನಿಮಗೆ ಕ್ರಾಪಿಂಗ್ ಅಂತ ಇರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಸೊ ನಿಮಗೆ ಸ್ಟಾರ್ಟ್ ಪೊಸಿಷನ್ ಅಂತ ಇರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ವಿಡಿಯೋ ಸ್ಟಾರ್ಟಿಂಗಲ್ಲಿ ಮೋಡ ಯಾವ ಥರ ಇರಬೇಕು ಅಂತ ನೀವು ನಿಮ್ಮ 2 ಬೆರಳಲ್ಲೂ ಒಳಗಡೆ ಅಡ್ಜಸ್ಟ್ಮೆಂಟ್ ಮಾಡ್ಕೊಬೋದು. ಸೊ ಸ್ಟಾರ್ಟಿಂಗಲ್ಲಿ ಹಿಂಗಿದ್ದು, ಇದು ಎಂಡ್ ಪೊಸಿಷನ್, ವಿಡಿಯೋ ಎಂಡಿಂಗಲ್ಲಿ ಯಾವ ರೀತಿ ಬರಬೇಕು ನಿಮಗೆ ಫೋಟೋ ಅಂತ ನೀವು ಅಡ್ಜಸ್ಟ್ ಮಾಡ್ಕೊಬೋದು. ಸೊ ಇದನ್ನು ಝೂಮ್ ಔಟ್ ಮಾಡ್ಕೊಳ್ಳಿ. ಸೊ ನಿಮ್ಗೆ ಹೆಂಗೆ ಬೇಕು ಹಂಗೆ ಮಾಡ್ಕೊಳ್ಳಿ. ಸ್ಟಾರ್ಟಿಂಗಿಂದ ಎಂಡಿಂಗ್ ತನಕ ಆ್ಯನಿಮೇಷನ್ ಆಗುತ್ತೆ ಅದು.
ಆ ಶೇಪಿಂದ ಈ ಶೇಪಿಗೆ ಬರೋ ತನಕ. ಸೊ ನೆಕ್ಸ್ಟು ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ. ಸಿಗಬೇಕಾದ್ರೆ ಪ್ಲೇ ಮಾಡಿ ಒಂದ್ಸತಿ. ನೋಡಿ ಅಲ್ಲಿ ಮೋಡ ಜೋರಾಗಿ ಹೋಗೋ ಥರ ಆ್ಯನಿಮೇಷನ್ ಆಗಿದೆ. ಸೊ ನಿಮ್ಗೆ ಯಾವ ರೀತಿ ಬೇಕು ಆ ರೀತಿ ಮಾಡ್ಕೊಬೋದು. ಸೊ ನೋಡಿ ಈಗ ಎಂಡಿಂಗ್ ಇನ್ನೂ ನಮಗೆ ಸ್ವಲ್ಪ ಜಾಸ್ತಿ ಬೇಕು ಅಂತ ಅಂದರೆ ಮೇಲ್ಗಡೆ ಒಂದು ಚೂರು ರೇಟಿಗೆ ತೊಗೊಂಬಂದರೆ ಇನ್ನೂ ಒಂಚೂರು ಜಾಸ್ತಿ ಬರುತ್ತೆ ನಮಗೆ ವಿಡಿಯೋ ಎಂಡಿಂಗಲ್ಲಿ. ಸೊ ಓಕೆ. ಸೊ ನೆಕ್ಸ್ಟ್ ಸ್ಟೆಪ್ ಏನಪ್ಪ ಅಂತಂದರೆ ಇವನು ಬಾಗಿಲು ತೆಗೆದ ತಕ್ಷಣ ಆ ಕಡೆಯಿಂದ ಗಾಳೀಲಿ ಎಲ್ಲ ತೂರ್ಕೊಂಬರೋ ಥರ ಎಲ್ಲ ಬರೋ ಥರ ಮಾಡಬೇಕು. ಸೊ ಅದನ್ನ ಹೇಗಪ್ಪ ಮಾಡೋದು ಅಂತ ಅಂದರೆ ಕರೆಕ್ಟಾಗಿ ಎಲ್ಲಿಂದ ನಿಮಗೆ ಗಾಳೀಲಿ ಎಲಿಮೆಂಟ್ಸ್ಗಳು ಬರಬೇಕು ಅಂತ ನೋಡ್ಕೊಳ್ಳಿ. ಇಲ್ಲಿಂದ ಬರಬೇಕು ನನಗೆ. ಸೊ ಅವಾಗ ಅಲ್ಲಿಗೆ ನಿಲ್ಲಿಸ್ಕೊಂಡು ಲೇಯರ್ ಮೇಲೆ ಕ್ಲಿಕ್ ಮಾಡಿ, ಮೀಡಿಯಾ ಮೇಲೆ ಕ್ಲಿಕ್ ಮಾಡಿ. ಈ ವಿಡಿಯೋ ಲಿಂಕು ಕೆಳಗಡೆ ಡಿಸ್ಕ್ರಿಪ್ಷನ್ ಕೊಟ್ಟಿದ್ದೀನಿ, ಡೌನ್ ಮಾಡ್ಕೊಳ್ಳಿ. ಮಾಡಿಕೊಂಡು ಇದನ್ನು ಇಲ್ಲಿ ನಿಮಗೆ ರೊಟೇಷನ್ ಕಾಣ್ತಿದ್ದಿಲ್ಲ, ಈ ರೊಟೇಷನ್ ಮೇಲೆ ಕ್ಲಿಕ್ ಮಾಡಿ ಹಿಂಗಿರೋದನ್ನ ಈ ಥರ ನಿಲ್ಲಿಸ್ಕೊಂಡು ಉದ್ದುದ್ದ ಇದು ಹಾರಿಜಾಂಟಲ್ ಇರುತ್ತೆ, ವರ್ಟಿಕಲ್ ಆಗಿ ನಿಲ್ಲಿಸ್ಕೊಂಡು ಇಲ್ಲಿ ನಿಮಗೆ ಡೋರ್ ಶೇಪ್ ಕಾಣ್ತಿದೆಯಲ್ಲ ಆ ಶೇಪ್ಗೆ ಕರೆಕ್ಟಾಗಿ ಇದನ್ನು ಅಡ್ಜಸ್ಟ್ಮೆಂಟ್ ಮಾಡ್ಕೊಬೇಕು. ಇದನ್ನು ನಿಮ್ದು ಯಾವ ರೀತಿ ಮಾಡ್ಕೊಂಡಿರ್ತೀರ ಆ ರೀತಿ ನಿಲ್ಲಿಸ್ಕೊಂಡು ಫುಲ್ ಝೂಮ್ ಮಾಡಿ. ಇದು ಝೂಮ್ ಮಾಡೋಕ್ಕೆ 2 ಆರೋ ಮಾರ್ಕ್ ಇದೆಯಲ್ಲ ಝೂಮ್ ಮಾಡಿ ಕರೆಕ್ಟಾಗಿ ಬಾಗ್ಲತ್ರ ನಿಲ್ಲಿಸ್ಕೊಳ್ಳಿ. ಕರೆಕ್ಟಾಗಿ ನಿಮ್ಮ ವಿಡಿಯೋ ತಕ್ಕನಾಗಿ ನೀವು ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ಳಿ. ಸೊ ಓಕೆ. ಸೊ ಈಗ ನಂದು ಅಡ್ಜಸ್ಟ್ಮೆಂಟ್ ಕರೆಕ್ಟಾಗಿ ಆಗಿದೆ. ಸೊ ನೆಕ್ಸ್ಟ್ ಸ್ಟೆಪ್ ಏನಪ್ಪ ಅಂತಂದರೆ ನಿಮಗೆ ಕ್ರೋಮಾ ಕೀ ಮೇಲೆ ಕ್ಲಿಕ್ ಮಾಡಿ, ಎನೇಬಲ್ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟು ಇಲ್ಲಿ ಬ್ಯಾಕ್ಗ್ರೌಂಡ್ ಇರುತ್ತಲ್ಲ ಇದನ್ನು ಚೂರು ಕಮ್ಮಿ ಮಾಡಿ, ಗ್ರೀನ್ ಕಾಣೋ ಥರ ಮಾಡ್ಕೊಳ್ಳಿ. ಆವಾಗ ಜಾಸ್ತಿ ಎಲಿಮೆಂಟ್ಸ್ ಕಾಣುತ್ತೆ ನಿಮಗೆ. ನೆಕ್ಸ್ಟು ಈ ಬ್ಯಾಕ್ ಮೇಲೆ ಕ್ಲಿಕ್ ಮಾಡಿ, ಕಲರ್ ಫಿಲ್ಟರ್ ಮೇಲೆ ಕ್ಲಿಕ್ ಮಾಡಿ, ಬ್ಲ್ಯಾಕ್ ಆ್ಯಂಡ್ ವೈಟ್ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟು ಈ ಬ್ಯಾಕ್ ಮೇಲೆ ಕ್ಲಿಕ್ ಮಾಡಿ, ಇಲ್ಲಿ ನಿಮಗೆ ಕಲರ್ ಅಡ್ಜಸ್ಟ್ಮೆಂಟ್ ಅಂತ ಇರ್ತದೆ ಅದ್ರ ಮೇಲೆ ಕ್ಲಿಕ್ ಮಾಡಿ. ನೀವು ಇದನ್ನು ಜಾಸ್ತಿ ಮಾಡ್ಕೊಬೋದು, ಎಷ್ಟು ಬೇಕು ಅಷ್ಟು ಮಾಡಿಕೊಂಡು ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ. ತಿರ್ಗಾ ಅದೇ ವಿಡಿಯೋ ಮೇಲೆ ಕ್ಲಿಕ್ ಮಾಡಿ, ಬೇಡ ನೋಡಿ ಒಂದು ಪ್ಲೇ ಮಾಡೋಣ. ನೋಡಿ ಹಿಂಗೆ ತೆಗೆದ ತಕ್ಷಣ ಒಳಗಡೆ ಬರುತ್ತೆ. ಸೊ ಇನ್ನೊಂದು ಕೂಲ್ ಟ್ರಿಕ್ ಒಂದು ಏನಪ್ಪ ಅಂತಂದರೆ ಆ ವಿಡಿಯೋ ಮೇಲೆ ಕ್ಲಿಕ್ ಮಾಡಿ, ಇನ್ ಆ್ಯನಿಮೇಷನ್ ಮೇಲೆ ಕ್ಲಿಕ್ ಮಾಡಿ, ವೈಪ್ ಡೌನ್ ಮೇಲೆ ಕ್ಲಿಕ್ ಮಾಡಿ. ನೋಡಿ ಅದು ಬರೋ ಥರ ಆ್ಯನಿಮೇಷನ್ ಆಗುತ್ತೆ. ಸೊ ಸ್ವಲ್ಪ 0.5 ನಿಲ್ಲಿಸ್ಕೊಳ್ಳಿ. ಸೊ ಅವಾಗ ಬಾಗಿಲು ತೆಗೆದ ತಕ್ಷಣ ಈ ಕಡೆಯಿಂದ ಬರ್ತಿದೆ ಅಂತ ಅನಿಸುತ್ತೆ. ಸೊ ಈಗ ಒಂದ್ಸತಿ ಪ್ಲೇ ಮಾಡೋಣ. ಸೊ ನೋಡಿ ಎಫೆಕ್ಟು ಕರೆಕ್ಟಾಗಿ ಬಂದಿದೆ. ಸೊ ಎಲ್ಲಿಂದ ಕರೆಕ್ಟಾಗಿ ಗಾಳಿಲಿ ಎಲಿಮೆಂಟ್ಸ್ ಬರುತ್ತೆ ಅಲ್ಲಿ ನೋಡಿಕೊಂಡು ವೈಟ್ ಕಲರ್ದು. ಸೊ ನೆಕ್ಸ್ಟಿಗೆ ಇದಕ್ಕೆ ಆಡಿಯೋ ಹಾಕಬೇಕು, ಸೌಂಡ್ ಹಾಕಬೇಕು. ಅದು ಹಾಕಿದ್ರೆ ನಿಮಗೆ ಎಫೆಕ್ಟು ನಡೀತಿದೆ ಅಂತ ಗೊತ್ತಾಗುತ್ತೆ ಜನಕ್ಕೆ. ಸೊ ಅದಕ್ಕೆ ಏನಪ್ಪ ಮಾಡಬೇಕು ಅಂತಂದರೆ ಮ್ಯೂಸಿಕ್ ಮೇಲೆ ಕ್ಲಿಕ್ ಮಾಡಿ. ಸೊ ಈ ಆಡಿಯೋ ಲಿಂಕನ್ನು ಕೆಳಗಡೆ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ, ಡೌನ್ ಮಾಡ್ಕೊಳ್ಳಿ. ಅದ್ರ ಮೇಲೆ ಕ್ಲಿಕ್ ಮಾಡಿ, ಪ್ಲಸ್ ಸೈನ್ ಮೇಲೆ ಕ್ಲಿಕ್ ಮಾಡಿ, ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ. ಸೊ ಈಗೆಲ್ಲ ಮುಗಿದಿದೆ. ಫೈನಲ್ ಆಗಿ ಒಂದ್ಸತಿ ಪ್ಲೇ ಮಾಡೋಣ ಯಾವ ರೀತಿ ಬರುತ್ತೆ ಅಂತ. ಸೊ ವಿಡಿಯೋ ಎಫೆಕ್ಟ್ ಆಗಿ ಬಂದಿದೆ. ನೆಕ್ಸ್ಟು ಈ ಶೇರ್ ಮೇಲೆ ಕ್ಲಿಕ್ ಮಾಡಿ, ಸೇವ್ ವಿಡಿಯೋ ಟು ಗ್ಯಾಲರಿ ಕೊಟ್ಟು. ಸೊ ನಿಮ್ಗೆ ಯಾವ ವರ್ಷನ್ ಇದು ರೆಸಲ್ಯೂಷನ್ ಬೇಕು ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನು ಇಲ್ಲಿ ಹೈ ಡೆಫಿನೇಷನ್ 1080x720 ಸೆಲೆಕ್ಟ್ ಮಾಡ್ಕೊತಾ ಇದ್ದೀನಿ. ಅದ್ರ ಮೇಲೆ ಕ್ಲಿಕ್ ಮಾಡಿ. ಸೊ ಈಗ ಈ ವಿಡಿಯೋ ಸೇವ್ ಆಗಿದೆ. ಬನ್ನಿ ಪ್ಲೇ ಕೊಟ್ಟು ನೋಡೋಣ ಅನ್ಸುತ್ತೆ ಯಾವ ರೀತಿ ಬರುತ್ತೆ. ನೋಡಿ ಸ್ಕೈ ಡೈವಿಂಗ್ ಮಾಡ್ತೀನಿ. ಸೊ ಈಗ ಈ ವಿಡಿಯೋ ಎಲ್ಲಿ ಸೇವ್ ಆಗಿರುತ್ತೆ ಅಂತ ನೋಡ್ಕೊಳ್ಳಿ. ಸೊ ಈಗ ಸೆಕೆಂಡ್ ಸ್ಟೆಪ್ ಬನ್ನಿ ನೋಡೋಣ. ಸೊ ಈಗ ಫುಲ್ಲು ಬ್ಯಾಕ್ ಬಂದ್ಬಿಟ್ಟು ತಿರ್ಗಾ ಕೈನ್ಮಾಸ್ಟರ್ ಅಪ್ಲಿಕೇಶನ್ ಓಪನ್ ಮಾಡಿ, ಪ್ಲಸ್ ಸೈನ್ ಮೇಲೆ ಕ್ಲಿಕ್ ಕೊಟ್ಟು ಎಂಟಿ ಪ್ರಾಜೆಕ್ಟ್ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ಮೀಡಿಯಾ ಮೇಲೆ ಕ್ಲಿಕ್ ಮಾಡಿ ಈ ಆಕಾಶದ ಫೋಟೋನ ಲೋಡ್ ಮಾಡ್ಕೊಳ್ಳಿ. ಇದು ಲಿಂಕು ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೀನಿ. ನೆಕ್ಸ್ಟ್ ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ಈ ಆಕಾಶದ ಫೋಟೋ ಮೇಲೆ ಕ್ಲಿಕ್ ಮಾಡಿ, ಅದು ಯೆಲ್ಲೋ ಕಲರ್ ಆಗುತ್ತೆ. ಸೊ ನೀವು ಎಡ್ಜಲ್ಲಿ ನಿಮಗೆ ಎಷ್ಟು ಸೆಕೆಂಡ್ ಈ ವಿಡಿಯೋ ಲೆಂತ್ ಬೇಕು ಅಂತ ನೋಡ್ಕೊಳ್ಳಿ. ಸೊ ಒಂದು 7 ಸೆಕೆಂಡ್ ಇದ್ರೆ ಸಾಕು ನನಗೆ. ಸೊ ಅಲ್ಲಿ ಮೇಲೆ ತೋರಿಸ್ತಾ ಇರುತ್ತೆ ಸೆಕೆಂಡ್ ಇದೆ ಅಂತ, ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ನೀವು ಇಲ್ಲಿ. ಸೊ ನೆಕ್ಸ್ಟ್ ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ. ಸೊ ನೆಕ್ಸ್ಟ್ ಲೇಯರ್ ಮೇಲೆ ಕ್ಲಿಕ್ ಮಾಡಿ, ಮೀಡಿಯಾ ಮೇಲೆ ಕ್ಲಿಕ್ ಮಾಡಿ, ನಿಮ್ಮ ವಿಡಿಯೋನ ಲೋಡ್ ಮಾಡ್ಕೊಳ್ಳಿ. ನೆಕ್ಸ್ಟ್ ನಿಮಗೆ ವಿಡಿಯೋ ಎಲ್ಲಿ ತನಕ ಬೇಕು ಅಂತ ನೋಡ್ಕೊಳ್ಳಿ. ಸೊ ನಂಗೆ ಎಲ್ಲಿಂದ ಸ್ಟಾರ್ಟ್ ಆಗಬೇಕು ಅಂತ ನೋಡ್ಕೊಳ್ಳಿ. ಸಾರಿ.
ಸೊ ನಂಗೆ ಇಲ್ಲಿಂದ ಸ್ಟಾರ್ಟ್ ಆಗಬೇಕು ವಿಡಿಯೋ. ಸೊ ಕರೆಕ್ಟಾಗಿ ಅಲ್ಲಿಗೆ ಕತ್ರಿ ಮೇಲೆ ಕ್ಲಿಕ್ ಮಾಡಿ ಟ್ರಿಮ್ ಟು ಲೆಫ್ಟ್ ಆಫ್ ದ ಪ್ಲೇಟ್ ಮೇಲೆ ಕ್ಲಿಕ್ ಮಾಡಿ ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ಆ ವಿಡಿಯೋನ ಪ್ರೆಸ್ ಮಾಡಿ ಇಟ್ಕೊಂಡು ಫುಲ್ ಲೆಫ್ಟ್ ಸೈಡ್ಗೆ ಸ್ಲೈಡ್ ಮಾಡಿ. ಸೊ ಅವಾಗ ವಿಡಿಯೋ ಸ್ಟಾರ್ಟಿಂಗ್ ಇಲ್ಲಿಂದ ಬರುತ್ತೆ. ಸೊ ನೆಕ್ಸ್ಟ್ ನಿಮಗೆ ವಿಡಿಯೋ ಎಂಡಿಂಗ್ ಎಲ್ಲಿ ತನಕ ಬೇಕು ಅಂತ ನೋಡ್ಕೊಳ್ಳಿ. ಸೊ ಇಲ್ಲಿಂದ ಬಂದರೆ ಸಾಕಲಿ ತನಕ ಇದ್ರೆ ಸೊ ಆ ವಿಡಿಯೋ ಮೇಲೆ ಕ್ಲಿಕ್ ಮಾಡಿ ಕತ್ರಿ ಮೇಲೆ ಕ್ಲಿಕ್ ಮಾಡಿ ಟ್ರಿಮ್ ಟು ರೈಟ್ ಆಫ್ ದ ಪ್ಲೇಟ್ ಮೇಲೆ ಕ್ಲಿಕ್ ಮಾಡಿ. ಸೊ ಓಕೆ. ಸೊ ನೆಕ್ಸ್ಟ್ ಸ್ಟೆಪ್ ಈಗ ನಾವು ಇದನ್ನು ಗ್ರೀನ್ ಸ್ಕ್ರೀನ್ನ ತೆಗಿಬೇಕು. ಅದಕ್ಕಿಂತ ಮುಂಚೆ ಇದನ್ನು ಕ್ರಾಪಿಂಗ್ ಮಾಡ್ಕೊಬೇಕು. ಸೊ ಫಸ್ಟು ನಿಮ್ಮ ವಿಡಿಯೋ ಮೇಲೆ ಕ್ಲಿಕ್ ಮಾಡಿ ಕ್ರಾಪಿಂಗ್ ಮೇಲೆ ಕ್ಲಿಕ್ ಮಾಡಿ ಬರೀ ಗ್ರೀನ್ ಸ್ಕ್ರೀನ್ ಮಾತ್ರ ಕಾಣಬೇಕು ಅಷ್ಟಲಿ ತನಕ ಇದನ್ನು ನೀವು ಕ್ರಾಪ್ ಮಾಡ್ಕೊಬೇಕು ಈ ಅಡ್ಜಸ್ಟ್ ಇಟ್ಕೊಂಡು. ಓಕೆ. ಅಕಸ್ಮಾತ್ ಏನಪ್ಪ ಆಗುತ್ತೆ ಅಂದರೆ ಕ್ರಾಪಿಂಗ್ ಮಾಡ್ಬೇಕಾದ್ರೆ ಒಬ್ಬೊಬ್ರಿಗೆ ಈ ಥರ ಬಂದ್ಬಿಡುತ್ತೆ, ನಿಮಗೆ ಕೆಂಪು ಕಾಣ್ತಿದೆಯಲ್ಲ ಆ ಥರ ಕರೆಕ್ಟಾಗಿ ಕ್ರಾಪಿಂಗ್ ಆಗಲ್ಲ. ಸೊ ಅದಕ್ಕೆ ವಿಡಿಯೋ ಮಾಡಬೇಕಾದ್ರೆ ಕರೆಕ್ಟಾಗಿ 90 ಡಿಗ್ರಿ ಇಟ್ಕೊಂಡು ವಿಡಿಯೋ ಮಾಡಿ. ಅಕಸ್ಮಾತ್ ಈ ಥರ ಸೈಡಲ್ಲಿ ಬರ್ತಾ ಇದೆ ಅಂತಂದರೆ ನಾನು ಇಲ್ಲಿ ಗ್ರೀನ್ ಕಲರ್ ಹಾಕೊಂಡಿದ್ದೀನಿ ನೋಡಿ ಫೋಟೋ ಥರ, ಆ ಥರ ಹಾಕೊಂಡು ಮತ್ತೊಂದು ಸತಿ ನೀವು ಎಕ್ಸ್ಪೋರ್ಟ್ ಮಾಡ್ಕೊಬೇಕಾಗುತ್ತೆ. ಸೊ ನೆಕ್ಸ್ಟ್ ಕರೆಕ್ಟಾಗಿ ಆಗಿದೆ, ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ. ಸೊ ನೆಕ್ಸ್ಟ್ ಸ್ಟೆಪ್ ಇದು ಗ್ರೀನ್ ಸ್ಕ್ರೀನ್ ತೆಗಿಬೇಕು. ಸೊ ಆ ವಿಡಿಯೋ ಮೇಲೆ ಕ್ಲಿಕ್ ಮಾಡಿ ಕ್ರೋಮಾ ಕೀ ಮೇಲೆ ಕ್ಲಿಕ್ ಮಾಡಿ ಎನೇಬಲ್ ಮೇಲೆ ಕ್ಲಿಕ್ ಮಾಡಿ. ಸೊ ಇಲ್ಲಿ ಆಲ್ರೆಡಿ ಶೋ ಮಾಸ್ಕ್ ಆನ್ ಆಗಿದೆ. ಸೊ ಈ ಶೋ ಮಾಸ್ಕ್ ಮೇಲೆ ಕ್ಲಿಕ್ ಮಾಡಿ. ಸೊ ನಮ್ಗಲ್ಲಿ ವೈಟ್ ಇರೋದು ನಾವು ಮಾತ್ರ ಕಾಣುತ್ತೆ, ಬ್ಲ್ಯಾಕ್ ಇರೋದೆಲ್ಲ ಡಿಲೀಟ್ ಆಗುತ್ತೆ. ಸೊ ಅದಕ್ಕೋಸ್ಕರ ಗ್ರೀನ್ ಸ್ಕ್ರೀನ್ನ ಫುಲ್ ಬ್ಲ್ಯಾಕ್ ಆಗೋ ಥರ ನೀವು ಇಲ್ಲಿ ಅಡ್ಜಸ್ಟ್ ಮಾಡ್ಕೊಬೇಕು ನೋಡಿ, ಈ ಥರ ಕರೆಕ್ಟಾಗಿ ಆಗಿದೆ. ಆ ಶೋ ಮಾಸ್ಕ್ ಮೇಲೆ ಕ್ಲಿಕ್ ಮಾಡಿ. ಸೊ ಇನ್ನು ಸೈಡಲ್ಲಿ ಗ್ರೀನ್ ಕಾಣ್ತಾ ಇದೆ ಅಂತಂದರೆ ನೀವು ಇಲ್ಲಿ ಇದನ್ನು ಅಡ್ಜಸ್ಟ್ಮೆಂಟ್ ಬೇಕಾದ್ರೂ ಮಾಡ್ಕೊಬೋದು. ಕರೆಕ್ಟಾಗಿ ಆಗಿದೆ. ಸೊ ನೆಕ್ಸ್ಟು ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ. ಸೊ ನಿಮ್ಮ ವೀಡಿಯೋದಲ್ಲಿ ನೀವು ಯಾವ ಆ್ಯಂಗಲಿಂದ ಜಂಪ್ ಆರಿರ್ತೀರ ಅಂತ ನೋಡ್ಕೊಳ್ಳಿ. ಸೊ ನಾನು ಮಾಡಿರೋ ವೀಡಿಯೋದಲ್ಲಿ ಅದೇ ವೀಡಿಯೋ ಒಂದು ಎಡಿಟ್ ಮಾಡಿ ಸೇವ್ ಮಾಡ್ಕೊಂಡ್ವಲ್ಲ, ಸೊ ಆ ವಿಡಿಯೋನ ನಾನು ಈ ಥರ ಜಂಪ್ ಆರಿದ್ದೆ ಆ ವಿಡಿಯೋದಲ್ಲಿ ಈ ಸೈಡಿಂದ. ಸೊ ಆ ಸೈಡ್ಗೆ ಕರೆಕ್ಟಾಗಿ ನಿಲ್ಲಿಸ್ಕೊಂಡು ನಿಮ್ಮ ವೀಡಿಯೋನ ನಿಮಗೆ ಇಲ್ಲಿ ಲಾಕ್ ಕೀ ಥರ ಒಂದು ಕಾಣ್ತಿರುತ್ತಲ್ಲ ಬಟನ್ನು, ಅದ್ರ ಮೇಲೆ ಕ್ಲಿಕ್ ಮಾಡಿ ಒಂದು ಸ್ವಲ್ಪ ದೂರ ನಿಮ್ಮ ಬೆರಳಲ್ಲಿ ವೀಡಿಯೋನ ಸ್ಲೈಡ್ ಮಾಡಿ ಕರೆಕ್ಟಾಗಿ ಸೆಂಟರ್ ಬರೋ ಥರ ಆ್ಯನಿಮೇಷನ್ ಮಾಡಿ. ಸೊ ಇದು ನಿಮಗೆ ಝೂಮ್ ಇನ್ ಝೂಮ್ ಔಟ್ ಮಾಡೋಕ್ಕೆ, ಇದು ಬಂದು ರೊಟೇಷನ್ ಮಾಡೋಕ್ಕೆ. ಸೊ ಕರೆಕ್ಟಾಗಿ ಅದನ್ನು ರೊಟೇಷನ್ ಮಾಡಿ ಕರೆಕ್ಟಾಗಿ ನಿಲ್ಲಿಸ್ಕೊಳ್ಳಿ ಇಲ್ಲಿಗೆ. ಓಕೆ. ಸೊ ಇನ್ನೊಂದು ಸ್ವಲ್ಪ ಮುಂದೆ ಹೋಗಿ ಝೂಮ್ ಔಟ್ ಮಾಡ್ಕೊಳ್ಳಿ, ಟರ್ನ್ ಮಾಡಿ. ಸೊ ನೀವು ಇಲ್ಲಿ ಅಡ್ಜಸ್ಟ್ ಮಾಡ್ಕೊಳ್ಳೋದು ಅಷ್ಟೇ, ನಿಮ್ಗೆ ಯಾವ ಥರ ಜಂಪ್ ಬರಬೇಕು ಅವನು ಅಂತ. ಸೊ ಆಮೇಲಿಂದ ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ ಒಂದ್ಸತಿ ಪ್ಲೇ ಮಾಡಿ. ಸೊ ನೋಡಿ ಕರೆಕ್ಟಾಗಿ ಬಂದಿದೆ. ಸೊ ತಿರ್ಗಾ ಆ ವಿಡಿಯೋ ಮೇಲೆ ಕ್ಲಿಕ್ ಮಾಡಿ, ಇಲ್ಲಿ ನಿಮಗೆ ಔಟ್ ಆ್ಯನಿಮೇಷನ್ ಅಂತ ಇರುತ್ತೆ ಅದ್ರ ಮೇಲೆ ಕ್ಲಿಕ್ ಮಾಡಿ ಫೇಡ್ ಮೇಲೆ ಕ್ಲಿಕ್ ಮಾಡಿ 1 ಸೆಕೆಂಡ್ 1.5 ಸೆಕೆಂಡ್ ಸೆಲೆಕ್ಟ್ ಮಾಡಿಕೊಂಡು ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ ಒಂದ್ಸತಿ ಪ್ಲೇ ಮಾಡಿ. ಸೊ ಅದೇನಾಗುತ್ತಪ್ಪ ಅಂತಂದರೆ ಮಾಯ ಆದಂಗೆ ಆಗುತ್ತೆ. ಸೊ ಕೆಳಗಡೆ ಬಿದ್ದೇ ಹೋದ ಅಂತ ಅನಿಸುತ್ತೆ. ಸೊ ನೆಕ್ಸ್ಟ್ ಸ್ಟೆಪ್ ಈಗ ನೆಕ್ಸ್ಟ್ ಸ್ಟೆಪ್ ನಾವೀಗ ಮೋಡನ ಆ್ಯನಿಮೇಷನ್ ಮಾಡಬೇಕು. ಸೊ ಆ ಮೋಡದ ಮೇಲೆ ಕ್ಲಿಕ್ ಮಾಡಿ ಈ ಕ್ರಾಪಿಂಗ್ ಮೇಲೆ ಕ್ಲಿಕ್ ಮಾಡಿ ನಿಮಗೆ ಸ್ಟಾರ್ಟಿಂಗ್ ಎಲ್ಲಿಂದ ಇರಬೇಕು ಅಂತ ನೋಡ್ಕೊಳ್ಳಿ. ಇಲ್ಲಿಂದ ಸ್ಟಾರ್ಟಿಂಗ್ ಇರಬೇಕು. ಸೊ ಎಂಡಿಂಗಲ್ಲಿ ಅವ್ನು ಬಿಡೋ ಜಾಗ ಎಲ್ಲಿ ಇರಬೇಕು ಅಂತ ನೋಡ್ಕೊಳ್ಳಿ. ಸೊ ಅಲ್ಲಿ ತನಕ ಅದು ಕರೆಕ್ಟಾಗಿ ಆ್ಯನಿಮೇಷನ್ ಆಗುತ್ತೆ. ನೆಕ್ಸ್ಟ್ ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ ಪ್ಲೇ ಮಾಡಿ. ಸೊ ನೋಡಿ ಕರೆಕ್ಟಾಗಿ ಬಂದಿದೆ. ಲೇಯರ್ ಮೇಲೆ ಕ್ಲಿಕ್ ಮಾಡಿ ಮೀಡಿಯಾ ಮೇಲೆ ಕ್ಲಿಕ್ ಮಾಡಿ, ಇದು ಲಿಂಕು ಕೂಡ ಕೆಳಗಡೆ ಡಿಸ್ಕ್ರಿಪ್ಷನ್ ಹಾಕಿದ್ದೀನಿ. ಸೊ ಈ ವಿಡಿಯೋ ಮೇಲೆ ಕ್ಲಿಕ್ ಮಾಡಿ ವಿಡಿಯೋ ಎಲ್ಲಿಂದ ಸ್ಟಾರ್ಟ್ ಆಗಬೇಕು ಅಂತ ನೋಡ್ಕೊಳ್ಳಿ. ಕತ್ರಿ ಮೇಲೆ ಕ್ಲಿಕ್ ಮಾಡಿ ಟ್ರಿಮ್ ಟು ಲೆಫ್ಟ್ ಆಫ್ ದ ಪ್ಲೇಟ್ ಮೇಲೆ ಕ್ಲಿಕ್ ಮಾಡಿ ಈ ಬ್ಯಾಕ್ ಮೇಲೆ ಕ್ಲಿಕ್ ಮಾಡಿ ಸ್ಪ್ಲಿಟ್ ಸ್ಕ್ರೀನ್ ಮೇಲೆ ಕ್ಲಿಕ್ ಮಾಡಿ ಫುಲ್ ಕೊಟ್ಟು ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ಈ ವಿಡಿಯೋನ ಪ್ರೆಸ್ ಮಾಡಿ ಇಟ್ಕೊಂಡು ಫುಲ್ ಲೆಫ್ಟ್ ಸೈಡ್ಗೆ ತೊಗೊಂಬಂದ್ಬಿಡಿ. ನೆಕ್ಸ್ಟ್ ಆ ವಿಡಿಯೋ ಮೇಲೆ ಕ್ಲಿಕ್ ಮಾಡಿ ಕ್ರೋಮಾ ಕೀ ಮೇಲೆ ಕ್ಲಿಕ್ ಮಾಡಿ ಎನೇಬಲ್ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟು ಬ್ಯಾಕ್ ಮೇಲೆ ಕ್ಲಿಕ್ ಮಾಡಿ ಕಲರ್ ಫಿಲ್ಟರ್ ಮೇಲೆ ಕ್ಲಿಕ್ ಮಾಡಿ ಬ್ಲ್ಯಾಕ್ ಆ್ಯಂಡ್ ವೈಟ್ ಮೇಲೆ ಕ್ಲಿಕ್ ಮಾಡಿ. ಬ್ಯಾಕ್ ಬಂದು ನಿಮಗೆ ಎಷ್ಟು ಕಾಣಬೇಕು ಅಂತ ನೋಡ್ಕೊಳ್ಳಿ. ಫುಲ್ ಇದೇ ಥರ ಇರಬೇಕಾ ಅಥವಾ ಚೂರು ಕಮ್ಮಿ ಇರಬೇಕಾ ನೋಡ್ಕೊಳ್ಳಿ. ಸೊ 65 ಇದ್ದರೆ ಬೆಸ್ಟು. ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ. ಸೊ ಈಗ ಒಂದ್ಸತಿ ಪ್ಲೇ ಮಾಡೋಣ. ಸೊ ನೆಕ್ಸ್ಟು ನಿಮ್ಮ ಟೈಮ್ನ ಫುಲ್ ಸ್ಟಾರ್ಟಿಂಗ್ ತೊಗೊಂಡಿದ್ದಕ್ಕೊಂದು ಸೌಂಡ್ ಎಫೆಕ್ಟ್ ಹಾಕಬೇಕು. ಸೊ ಆಡಿಯೋ ಮೇಲೆ ಕ್ಲಿಕ್ ಮಾಡಿ. ಸೊ ಈ ಆಡಿಯೋ ಲಿಂಕು ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಹಾಕಿದ್ದೀನಿ. ಪ್ಲಸ್ ಮೇಲೆ ಕ್ಲಿಕ್ ಮಾಡಿ ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ. ಸೊ ಬನ್ನಿ ಒಂದ್ಸತಿ ಪ್ಲೇ ಮಾಡಿ ನೋಡೋಣ ಯಾವ ರೀತಿ ಬರುತ್ತೆ ಅಂತ.
ಸೊ ನೀವು ಇದಕ್ಕೆ ಜೋರಾಗಿ ಕಿರ್ಚ್ಕೊಂಡು ಕೆಳಗೆ ಬೀಳೋ ಥರ ಬೇಕಾದ್ರೆ ಒಂದು ಆಡಿಯೋ ಎಫೆಕ್ಟ್ನು ಹಾಕ್ಬೋದು. ಅದು ಲಿಂಕ್ ಕೆಳಗಡೆ ಡಿಸ್ಕ್ರಿಪ್ಷನ್ ಹಾಕಿ ಆನ್ ಮಾಡ್ಕೊಳ್ಳಿ. ಸೊ ಈಗ ವಿಡಿಯೋ ಎಫೆಕ್ಟ್ ಮುಗಿದಿದೆ. ಶೇರ್ ಮೇಲೆ ಕ್ಲಿಕ್ ಮಾಡಿ ಸೇವ್ ವಿಡಿಯೋ ಟು ಗ್ಯಾಲರಿ ಕೊಟ್ಟು ಹೈ ಡೆಫಿನಿಷನ್ 1080x720 ಮೇಲೆ ಕ್ಲಿಕ್ ಮಾಡಿ. ಸೊ ಈಗ ವಿಡಿಯೋ ಸೇವ್ ಆಗಿದೆ. ಒಂದ್ಸತಿ ಪ್ಲೇ ಮಾಡೋಣ. ಸೊ ವಿಡಿಯೋ ಕರೆಕ್ಟಾಗಿ ಬಂದಿದೆ. ನೆಕ್ಸ್ಟ್ ಓಕೆ ಮೇಲೆ ಕ್ಲಿಕ್ ಮಾಡಿ, ಬ್ಯಾಕ್ ಮೇಲೆ ಕ್ಲಿಕ್ ಮಾಡಿ, ಬ್ಯಾಕ್ ಮೇಲೆ ಕ್ಲಿಕ್ ಮಾಡಿ, ಬ್ಯಾಕ್ ಮೇಲೆ ಕ್ಲಿಕ್ ಮಾಡಿ. ಅಕಸ್ಮಾತ್ ವಿಡಿಯೋ ಕರೆಕ್ಟಾಗಿ ಸೇವ್ ಆಗಿಲ್ಲ, ತಪ್ಪಾಗಿದೆ ಅಂತಂದರೆ ಇದ್ರ ಮೇಲೆ ನೀವು ಬೇಕಾದ್ರೆ ಕ್ಲಿಕ್ ಮಾಡಿ ಎಡಿಟ್ ಮೇಲೆ ಕ್ಲಿಕ್ ಮಾಡಿ ತಿರುಗಿ ಎಡಿಟ್ ಮಾಡ್ಕೊಂಡು ಬೇಕಾದ್ರೆ ನೀವು ಅಡ್ಜಸ್ಟ್ಮೆಂಟ್ ಬೇಕಾದ್ರೆ ಮಾಡ್ಕೊಬೋದು. ಸೊ ಬ್ಯಾಕ್ ಬನ್ನಿ. ಸೊ ನೆಕ್ಸ್ಟ್ ಈಗ ಫೈನಲ್ ಸ್ಟೆಪ್. ಸೊ ನೆಕ್ಸ್ಟ್ ತಿರ್ಗಾ ಕೈನ್ ಮಾಸ್ಟರ್ ಅಪ್ಲಿಕೇಶನ್ ಓಪನ್ ಮಾಡಿಕೊಂಡು ಪ್ಲಸ್ ಮೇಲೆ ಕ್ಲಿಕ್ ಕೊಟ್ಟು ಎಂಟಿ ಪ್ರಾಜೆಕ್ಟ್ ಮೇಲೆ ಕ್ಲಿಕ್ ಕೊಟ್ಟು ಮೀಡಿಯಾ ಬ್ರೌಸರ್ ಮೇಲೆ ಕ್ಲಿಕ್ ಕೊಟ್ಟು ಬ್ಯಾಕ್ಗ್ರೌಂಡ್ ಮೇಲೆ ಕ್ಲಿಕ್ ಕೊಟ್ಟು ಬ್ಲ್ಯಾಕ್ ಕಲರ್ ಮೇಲೆ ಕ್ಲಿಕ್ ಮಾಡಿ ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ. ಸೊ ನೆಕ್ಸ್ಟು ಆ ಸಾಲಿಡ್ ಮೇಲೆ ಕ್ಲಿಕ್ ಮಾಡಿ ಆ ಬ್ಲ್ಯಾಕ್ ಲೇಯರ್ ಹೇಗೆ ಇಂಪೋರ್ಟ್ ಮಾಡ್ಕೊಂಡಿರ್ತೀರ ಅದ್ರ ಮೇಲೆ ಇದನ್ನು ಫುಲ್ಲು ರೈಟ್ ಸೈಡ್ಗೆ ತೊಗೊಂಬನ್ನಿ. ಸೊ ನೆಕ್ಸ್ಟ್ ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ, ಲೇಯರ್ ಮೇಲೆ ಕ್ಲಿಕ್ ಮಾಡಿ, ಮೀಡಿಯಾ ಮೇಲೆ ಕ್ಲಿಕ್ ಮಾಡಿ. ಸೊ ನೀವು ಫಸ್ಟ್ ಸ್ಟೆಪ್ಪಲ್ಲಿ ಒಂದು ವೀಡಿಯೋ ಎಡಿಟ್ ಮಾಡಿದ್ನಲ್ಲ, ಸೊ ಆ ವಿಡಿಯೋ ಮೇಲೆ ಕ್ಲಿಕ್ ಮಾಡಿ ಇದನ್ನು ಸ್ವಲ್ಪ ಜಾಸ್ತಿ ಮಾಡ್ಕೊಳ್ಳಿ. ಈ ಹ್ಯಾರೋ ಮಾರ್ಕ್ ಇಟ್ಕೊಂಡು ಚೂರು ಜಾಸ್ತಿನೇ ಇರಲಿ. ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ. ಸೊ ಇದು ಫಸ್ಟ್ ಸ್ಟೆಪ್ಪಲ್ಲಿ ಮಾಡೋದ್ವಲ್ಲ ಅದಿದು. ಸೊ ನೆಕ್ಸ್ಟ್ ಕರೆಕ್ಟಾಗಿ ಇದನ್ನು ಎಂಡಿಂಗ್ ತಂದುಬಿಟ್ಟು ಲೇಯರ್ ಮೇಲೆ ಕ್ಲಿಕ್ ಮಾಡಿ, ಮೀಡಿಯಾ ಮೇಲೆ ಕ್ಲಿಕ್ ಮಾಡಿ, ಎಕ್ಸ್ಪೋರ್ಟ್ ಮೇಲೆ ಕ್ಲಿಕ್ ಮಾಡಿ, ಎರಡನೇ ವಿಡಿಯೋ ಎಡಿಟ್ ಮಾಡ್ತೀವಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ. ಇದನ್ನು ಸ್ವಲ್ಪ ಜಾಸ್ತಿನೇ ಮಾಡ್ಕೊಳ್ಳಿ. ನೆಕ್ಸ್ಟು ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ. ಸೊ ವಿಡಿಯೋ ಎಂಡಿಂಗ್ ಇಲ್ಲಿ ತನಕ ಬರುತ್ತೆ ನೋಡ್ಕೊಳ್ಳಿ, ಇಲ್ಲಿ ತನಕ ಬರುತ್ತೆ. ಸೊ ಟಾಪಲ್ಲಿ ಇರುತ್ತಲ್ಲ ಆ ಬ್ಲ್ಯಾಕ್ ಸಾಲಿಡ್ ಅದ್ರ ಮೇಲೆ ಕ್ಲಿಕ್ ಮಾಡಿ, ಕತ್ರಿ ಮೇಲೆ ಕ್ಲಿಕ್ ಮಾಡಿ, ಟ್ರಿಮ್ ಟು ರೈಟ್ ಆಫ್ ದ ಪ್ಲೇಟ್ ಮೇಲೆ ಕ್ಲಿಕ್ ಮಾಡಿ, ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ. ಸೊ ನೆಕ್ಸ್ಟು ನಿಮ್ಮ ಈ ವಿಡಿಯೋ ಮೇಲೆ ಕ್ಲಿಕ್ ಮಾಡಿ. ಇದು ಮಾಡಿದ್ರೂ ಆಗುತ್ತೆ, ಮಾಡದೇ ಇದ್ರೂ ಆಗುತ್ತೆ, ಬಟ್ ಇದು ಒಂದು ಬೇರೆ ಎಫೆಕ್ಟೇ ಕೊಡುತ್ತೆ. ನೆಕ್ಸ್ಟು ನಿಮ್ಗೆ ಓವರ್ ಆಲ್ ಆ್ಯನಿಮೇಷನ್ ಮೇಲೆ ಕ್ಲಿಕ್ ಮಾಡಿ, ಇಲ್ಲಿ ನಿಮಗೆ ಫ್ಲೋಟಿಂಗ್ ಅನ್ಸಿರ್ತದೆ ಅದ್ರ ಮೇಲೆ ಕ್ಲಿಕ್ ಮಾಡಿ. ಸೊ ನೋಡಿ ಇವಾಗ ನಿಮ್ಮ ಇದು ಫ್ಲೋಟ್ ಆಗ್ತಾ ಇರೋ ಥರ ಕಾಣುತ್ತೆ. ಒಂಥರ ಮೇಲೆ ಗಾಳಿ ಇರೋ ಥರ ಎಫೆಕ್ಟ್ ಕೊಡುತ್ತೆ ನಿಮಗೆ ಅದು. ಅಕಸ್ಮಾತ್ ಅದು ಮೇಲೆ ಟಾಪಲ್ಲೆಲ್ಲ ಬ್ಲ್ಯಾಕ್ ಬರ್ತಾ ಇದೆ ಅಂತ ಅಂದರೆ ಒಂಚೂರು ಝೂಮ್ ಮಾಡಿಕೊಂಡು ನೀವು ಕರೆಕ್ಟಾಗಿ ಮಾಡ್ಕೊಬೋದು. ಇಲ್ಲಿಗೆ ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ. ಸೊ ಈಗ ಪ್ಲೇ ಮಾಡೋಣ. ಸೊ ನೆಕ್ಸ್ಟ್ ಇದಕ್ಕೂ ಅಷ್ಟೇ ಆ ವಿಡಿಯೋ ಮೇಲೆ ಕ್ಲಿಕ್ ಮಾಡಿ, ಓವರ್ ಆಲ್ ಆ್ಯನಿಮೇಷನ್ ಮೇಲೆ ಕ್ಲಿಕ್ ಮಾಡಿ. ನೀವು ಬೇಕಾದರೆ ಫ್ಲೋಟಿಂಗ್ ಮೇಲಾದ್ರೂ ಕೊಡ್ಬೋದು, ಡ್ರಿಫ್ಟಿಂಗ್ ಅಂತ ಬೇಕಾದರೂ ಕೊಡ್ಬೋದು. ಸೊ ಇದಕ್ಕೆ ಡ್ರಿಫ್ಟಿಂಗ್ ಕೊಡೋಣ. ಸೊ ನೋಡಿ ಇಲ್ಲಿ ಮೇಲ್ಗಡೆ ಕೆಳಗಡೆ ಎಲ್ಲ ಬ್ಲ್ಯಾಕ್ ಕಲರ್ ಬರ್ತಾ ಇದೆ ನಮಗೆ. ವಿಡಿಯೋ ಹೊರಗಡೆ ಹೋಗಿ ಒಳಗಡೆ ಬಂದು ಮಾಡ್ತಾ ಇದೆ. ಸೊ ಬ್ಯಾಕ್ ಮೇಲೆ ಕ್ಲಿಕ್ ಮಾಡಿ ಸ್ವಲ್ಪ ಬೆರಳಲ್ಲಿ ವಿಡಿಯೋನ ಹೊರಗಡೆ ತಂದು ನೀವು ಇದನ್ನು ಬೇಕಾದ್ರೆ ಸ್ವಲ್ಪ ಝೂಮ್ ಬೇಕಾದ್ರೂ ಮಾಡ್ಕೊಬೋದು. ಮಾಡಿಕೊಂಡು ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ ಒಂದ್ಸತಿ ಪ್ಲೇ ಮಾಡಿ. ನೋಡಿ ಸ್ಕೈ ಡೈವಿಂಗ್ ಮಾಡ್ತೀನಿ. ಸೊ ವಿಡಿಯೋ ಎಫೆಕ್ಟು ಕರೆಕ್ಟಾಗಿ ಬಂದಿದೆ. ನೆಕ್ಸ್ಟ್ ಶೇರ್ ಮೇಲೆ ಕ್ಲಿಕ್ ಮಾಡಿ ಸೇವ್ ವಿಡಿಯೋ ಟು ಗ್ಯಾಲರಿ ಕೊಟ್ಟು ಹೈ ಡೆಫಿನೇಷನ್ ಕೊಟ್ಟರೆ ನಿಮ್ಮ ವಿಡಿಯೋ ಸೇವ್ ಆಗುತ್ತೆ. ಈಗ ಫೈನಲ್ ಆಗಿ ವಿಡಿಯೋ ಯಾವ ರೀತಿ ಸೇವ್ ಆಗಿದೆ, ಎಡಿಟ್ ಆಗಿದೆ ಅಂತ ನೋಡೋಣ ಬನ್ನಿ. ಪ್ಲೇ ಮೇಲೆ ಕ್ಲಿಕ್ ಕೊಡ್ತಾ ಇದ್ದೀನಿ. ನೋಡಿ ಸ್ಕೈ ಡೈವಿಂಗ್ ಮಾಡ್ತೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಇಲ್ಲ ಅಂತಂದರೆ ಡಿಸ್ಲೈಕ್ ಮಾಡಿ. ಇದೇ ರೀತಿ ವಿಡಿಯೋ ಎಡಿಟಿಂಗ್ ಟ್ಯೂಟೋರಿಯಲ್ಸ್, ಯೂಟ್ಯೂಬ್ ಬಗ್ಗೆ ಟ್ಯೂಟೋರಿಯಲ್ಸ್, ಫೋಟೋ ಎಡಿಟಿಂಗ್ ಟ್ಯೂಟೋರಿಯಲ್ಸ್ ಇನ್ನೂ ಮುಂತಾದವು ಬೇಕು ಅಂದರೆ ಫಿಲ್ಮ್ ಗುರು ಚಾನಲ್ನ ಸಬ್ಸ್ಕ್ರೈಬ್ ಆಗಿ. ನಾನು ನಿಮ್ಮ ಜೊತೆ ಮೊದಲು ಸಿಗೋಣ.